ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವಚನರೇ, ಈ ದಿವಸಲೂ ನಾವೆಲ್ಲರೂ ಸೇರಿ ಬರುವ ಹಾಗೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಪುನಃ ಒಂದು ಸಾರಿ ನಿಮ್ಮನ್ನೆಲ್ಲರನ್ನೂ ಕಾಣುವಂಥ ದೇವರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ನಾವು ಸ್ತೋತ್ರ ಹೇಳ್ತೇವೆ. ದೇವಚನರೇ, ಈ ದಿವಸದ ಒಂದು ಕ್ಷಣ ನಾವು ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥಿಸುವ. ಪ್ರೀತಿ ಒಳ್ಳೆ ಪರಲೋಕ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಒಳ್ಳೆಯ ವಾಕ್ಯ ಕರ್ತನೆ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀ ಕೊಡುವಂಥ ಈ ಕರ್ತನೆ, ಹೌದು ಸ್ವಾಮಿ ಕರ್ತನೆ, ಮನ್ನಕ್ಕಾಗಿ ಸ್ತೋತ್ರ ರಾಜ. ಸ್ವಾಮಿ, ಇಸ್ರಾಯೇಲರಿಗೆ ನೀನು ಮನ್ನ ಕೊಟ್ಟು ಪೋಷಿಸಿದ್ರಿ. ಇವತ್ತು ದೇವರೇ, ಈ ವಾಕ್ಯ ಕೇಳುವಂತೆ ನಿನ್ನ ಮಕ್ಕಳಿಗೆ ನೀನು ಪೋಷಿಸುವುದಕ್ಕಾಗಿ ನಿನಗೆ ಸ್ತೋತ್ರಯ್ಯ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ. ದೇವಜನರೇ, ಈಗಲೂ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳುವ. ಮತ್ತಾಯ ಬರೆದ ಪುಸ್ತಕ 11ನೇ ಅಧ್ಯಾಯ ಅದರದ್ದು 28ನೇ ವಚನ ಓದುವ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 11 ವರ್ಸ್ 28. ದೇವರ ವಾಕ್ಯ ಹೀಗೆ ಹೇಳ್ತತೆ. ಏನಂತ ಹೇಳಿದರೆ, ಎಲ್ಲಿ ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದ್ರಿ, ನಾನು ನಿಮಗೆ ಏನು ಕೊಡ್ತೇನೆ? ವಿಶ್ರಾಂತಿ ಕೊಡ್ತೇನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೋಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ದೇವಚನರೇ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ, ನಾನು ನಿಮ್ಮ ಕಣ್ಣೀರು ಒರೆಸ್ತೇನೆ, ನಾನು ನಿಮ್ಮ ಕಷ್ಟಗಳನ್ನು ತೀರಿಸ್ತೇನೆ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ದೇವಚನರು ಅನೇಕ ಜನಗಳು ಭಾರವಾದ ಹೊರೆಯನ್ನು ಹೊತ್ತುಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕೆಲಸ ಎಂಬ ಭಾರವಾದ ಹೊರೆ, ಅನಾರೋಗ್ಯ ಎಂಬ ಭಾರವಾದ ಹೊರೆ, ಕುಟುಂಬ ಪ್ರಾಬ್ಲಮ್ ಎಂಬ ಭಾರವಾದ ಹೊರೆ. ಲೋಕದಲ್ಲಿ ನೋಡುವಾಗ ಅನೇಕರು ಅನೇಕ ವಿಷಯಗಳಲ್ಲಿ ತಮ್ಮ ಹೊರೆಗಳನ್ನು ಹೊತ್ತಿಕೊಂಡಿದ್ದಾರೆ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ ಇವತ್ತು, ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ಎಲ್ಲಿವರೆಗೆ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ಕಷ್ಟವನ್ನು ತೀರಿಸ್ತೇನೆ, ನಾನು ನಿಮ್ಮ ಕಣ್ಣೀರನ್ನು ಒರೆಸ್ತೇನೆ. ನಿಮ್ಮ ಕಷ್ಟಕ್ಕೆ ಯೇಸು ಇವತ್ತು ಬಿಡುಗಡೆ ಕೊಡುವಂಥ ದೇವರಾಗಿದ್ದಾರೆ. ದೇವಜನರೇ, ದೇವ ಮಕ್ಕಳೇ, ಈ ವಾಕ್ಯ ಕೇಳುವಂಥದ್ದು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನೀವು ಪಡುವಂಥ ಪ್ರಯಾಸ ಪಡ್ತಾ ಇದ್ದೀರಿ, ಕಷ್ಟ ಪಡ್ತಾ ಇದ್ದೀರಿ, ದುಃಖದಲ್ಲಿದ್ದೀರಿ, ವೇದನದಲ್ಲಿದ್ದೀರಿ. ಯಾರ ಬಳಿಗೆ ನಾನು ಹೋಗಲಿ? ಯಾರು ನನಗೆ ಸಹಾಯ ಮಾಡುವರು? ನಾನು ಪಡುವಂಥ ಕಷ್ಟ ಆಗಿರ್ಬೋದು, ಈ ಪ್ರಯಾಸವಾಗಿರ್ಬೋದು, ಯಾರು ಬಿಡಿಸ್ತಾರೆ? ಆದ್ರೆ ದೇವ್ರ ವಾಕ್ಯ ಹೇಳ್ತಾ, ದೇವಚನರು, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನಾನು ನಿಮ್ಮ ಕಣ್ಣೀರನ್ನು ಒರೆಸ್ತೇನೆ. ಯೇಸು ಇವತ್ತು ನಮ್ಮ ಕಣ್ಣೀರನ್ನು ಒರೆಸುವಂತ ದೇವರಾಗಿದೆ. ಕೆಳಗೆ ವಚನ ಹೀಗೆ ಹೇಳ್ತಾ, ದೇವಚನರೇ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೋಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಹಲ್ಲೆಲೂಯಾ. 29ನೇ ವಚನ ಹೇಳ್ತಾ, 29 ವರ್ಡ್ಸ್ ಹೇಳ್ತದೆ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೋಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಯೇಸುವಿನ ಹೊರೆಯನ್ನು, ಯೇಸು ಹೇಳ್ತಾರೆ, ನಿಮ್ಮ ಹೊರೆ ನನಗೆ ಕೊಡ್ರಿ, ನಿಮ್ಮ ಭಾರವಾದ ಹೊರೆಯನ್ನು ಕೊಡ್ರಿ, ನಿಮ್ಮ ಕುಟುಂಬ ಎಂಬ ಪ್ರಾಬ್ಲಮ್ ಹೊರೆಯನ್ನು ನನ್ನ ಮೇಲೆ ಕೊಡ್ರಿ, ನನ್ನ ಬಳಿಗೆ ಬನ್ನಿರಿ. ಅನಾರೋಗ್ಯದಲ್ಲಿ ಬಳಲ್ತಾ ಇದ್ರೆ ನಿಮ್ಮ ಭಾರವಾದ ಹೊರೆಯನ್ನು ನನ್ನ ಮೇಲೆ ಕೊಡ್ರಿ, ನನ್ನ ಆಲಯಕ್ಕೆ ತೆಗೆದುಕೊಂಡು ಬನ್ನಿರಿ, ನಾನು ಅದನ್ನು ಏನು ಮಾಡ್ತೇನೆ. ಇವತ್ತು ದೇವಚನರೇ, ನೀವು ಕಷ್ಟಪಡ್ತಾ ಇದ್ದೀರಿ, ದುಃಖ ವೇದನದಲ್ಲಿದ್ದೀರಿ. ಇವತ್ತು ನಾನು ನಿಮಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ದೇವರ ವಾಕ್ಯದ ಮೂಲಕವಾಗಿ. ಇವತ್ತು ನೀವು ದೇವರ ಬಳಿಗೆ ಬರುವುದಾದ್ರೆ ನಿನ್ನ ಕಷ್ಟಗಳು ತೀರ್ತತೆ. ಲೋಕ ಕಡೆ ಎಲ್ಲಾ ಕಡೆ ನೀನು ಹೋಗಿದೀಯಾ, ಅಯ್ಯೋ ಕಷ್ಟದಿಂದ, ಈ ದುಃಖದಿಂದ, ವೇದದಿಂದ ಯಾರು ಬಿಡಿಸಬಲ್ಲರು, ಯಾರು ಇದರಿಂದ ಹೊರಗೆ ತೆಗೆದಬಲ್ಲರು ಅಂತ ಹೇಳಿ ನಿನಗೆ ಏನಿದೆ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ಇವತ್ತು ನಾನು ನಿನ್ನ ಹೊರಗೆ ತೆಗಿತೇನೆ, ನಾನು ನಿನ್ನ ಕಷ್ಟಗಳಿಂದ ಬಿಡಿಸ್ತೇನೆ. ನೀನು ಎನಿಸ್ತಾ ಇದ್ದ, ಅಯ್ಯೋ ಈ ಕಷ್ಟಗಳಿಂದ, ಈ ಇಕ್ಕಟ್ಟಾದ ಪರಿಸ್ಥಿತಿಯಿಂದ ಯಾರು ಬಿಡಿಸೋರಿಲ್ಲ ಅಂತೇಳಿ. ಆದ್ರೆ ದೇವಚನರು, ಯೇಸು ಹೇಳ್ತಿದ್ದಾರೆ, ಇವತ್ತು ನಾನು ಬಿಡಿಸ್ತೇನೆ ನಿನ್ನ ಕಷ್ಟವನ್ನು, ಈ ಕಟ್ಟಿಂದ ನಾನು ಬಿಡಿಸ್ತೇನೆ, ಆದ್ರೆ ನೀ ನನ್ನ ಬಳಿಗೆ ಬಾ. ಯೇಸು ಹೇಳ್ತಾ ಇದ್ದಾರೆ. ದೇವಚನರು, ಇವತ್ತು ನಿಮ್ಮನ್ನು ನೋಡಿ ಯೇಸು ಹೇಳ್ತಿದ್ದಾರೆ, ನನ್ನ ಬಳಿಗೆ ಬಾ. ಕಷ್ಟಪಡ್ತಾ ಇದೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ, ದ ಬುಕ್ ಆಫ್ ಐಸೈ ಚಾಪ್ಟರ್ 55 ವರ್ಡ್ಸ್ 1. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವಚನರೇ, ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ,
ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ದೇವ್ರ ವಾಕ್ಯ ಹೇಳ್ತಾರೆ, ಎಲ್ಲಿ ಬಾಯಿ ಆರಿದ ಸಕಲ ಜನರೇ, ನೀವು ನನ್ನ ಬಳಿಗೆ ಬನ್ರಿ, ನನ್ನ ಬಳಿಗೆ ಬಾ. ಯೇಸು ಹೇಳ್ತಿದ್ದಾರೆ ಇವತ್ತು, ನನ್ನ ಬಳಿಗೆ ಬಾ. ಯಾರನ್ನೋ ಒಬ್ಬರು ಶ್ರೀಮಂತರನ್ನು ನೋಡಿ ಹೋಗ್ತಾ ಇದೆಯಲ್ಲಯ್ಯ, ಹಣದ ಹಿಂದೆ ಹೋಗ್ತಾ ಇದೆಯಲ್ಲಯ್ಯ, ಅಯ್ಯೋ ಬೆಟ್ಟ ಗಾರ್ಡನ್ ಹುಡ್ಕೊಂಡು ಹೋಗ್ತಾ ಇದೆಯಲ್ಲಯ್ಯ, ನಿನ್ನ ಕಷ್ಟದಿಂದ ಬಿಡಿಸುವವರು ಎಲ್ಲಿ ನಿನಗೆ ಸಿಗ್ತಾ ಇಲ್ಲವಾ? ಕುಟುಂಬದಲ್ಲಿ ಕಷ್ಟ ವೇದನೆಯಿಂದ ಆದುಕೊಂಡಿದೀಯಾ? ಹಲ್ಲೆಲೂಯಾ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ನೀನು ನನ್ನ ಬಳಿಗೆ ಬಾ, ಬಾಯಾರಿದ ಸಕಲ ಜನರೇ ನೀವು ನನ್ನ ಬಳಿಗೆ ಬನ್ರಿ. ಯೇಸುವಿನ ಬಳಿಗೆ ನೀನು ಬರುವುದಾದ್ರೆ ಯೇಸು ನಿನ್ನ ಕಣ್ಣೀರನ್ನು ಒರೆಸ್ತಾನೆ. ದೇವಚನರೇ, ನಿನ್ನ ಮೇಲಿರುವಂತ ಆ ಬಲವನ್ನು ದೇವರು ತೆಗಿತಾರೆ. ನಮ್ಮ ಮೇಲಿರುವಂತ ಫಲವನ್ನು ದೇವರು ತೆಗಿತಾರೆ. ಹಲ್ಲೆಲೂಯಾ. ಕರ್ತನ ಕೃಪೆ, ಕರ್ತನ ದಯೆ ನಿನ್ನ ಮೇಲೆ ಬರ್ತದೆ, ಕರ್ತನ ಕನಿಕರ ನಿನ್ನ ಮೇಲೆ ಬರ್ತದೆ, ಕರ್ತನ ಒಂದು ಚಲಿಸಕ್ಕೆ ನಿನ್ನ ಮೇಲೆ ಬರ್ತದೆ, ಕರ್ತನ ಒಂದು ನಡೆಸಕ್ಕೆ ನಿನ್ನ ಮೇಲೆ ಬರ್ತದೆ. ಯಾವಾಗ ನೀ ದೇವರ ಬಳಿಗೆ ಬರ್ತೀಯೋ, ಅಯ್ಯೋ ಲೋಕವನ್ನು ನೋಡ್ಬೇಡ, ನಾನು ದೇವರ ಆಲಯಕ್ಕೆ ಹೋದ್ರಿ ಅಥವಾ ನಾನು ದೇವರ ನಂಬುದಾದ್ರೆ ಈ ಲೋಕದ ಜನರು ಏನ್ ನನಗೆ ಹೇಳ್ತಾರೆ, ನೀನ್ ಲೋಕವನ್ನು ನೋಡ್ಬೇಡಯ್ಯ, ಯೇಸುವನ್ನು ನೋಡು. ನೀ ಕಷ್ಟದಲ್ಲಿ ಇರುವಾಗ, ನೀ ಸಂಕಷ್ಟದಲ್ಲಿ ಇರುವಾಗ ಈ ಲೋಕದವರು ಯಾರು ನಿನಗೆ ಸಹಾಯ ಮಾಡಲಿಲ್ಲ ಅಲ್ಲವಾ? ಯೇಸುವಿನ ಬಳಿಗೆ ಬರ್ಲಿಕ್ಕೆ ಯಾಕೆ ನೀನು ಹೇಳ್ತಾ ಇದೀಯಾ? ಜನರು ಏನಾದ್ರು ಮಾತನಾಡ್ತಾರೋ ಅಂತೇಳಿ ಜನರ ಮುಖ ನೋಡ್ಬೇಡ. ಇವತ್ತು ನಿನ್ನ ಕಷ್ಟದಲ್ಲಿ ಬಿಡಿಸುವಂತ ದೇವರು, ನಿನ್ನ ಕಣ್ಣೀರನ್ನು ಒರೆಸುವಂತ ದೇವರು ಬೇರೆ ಎಲ್ಲಿ ಇಲ್ಲ, ಯೇಸುವಿನ ಬಿಟ್ಟು. ಆ ಯೇಸು ನಿನಗೆ ಸಹಾಯ ಮಾಡ್ತಾರೆ. ಮತ್ತಾಯ ಬರೆದ ಪುಸ್ತಕದಲ್ಲಿ ಯೇಸು ಹೇಳ್ತಾರೆ, ನನ್ನ ಬಳಿಗೆ ಬಾ. ಹಲ್ಲೆಲೂಯಾ. ನನ್ನ ಹಿಂಪಾಲಿಸುವಂತ ದೇವರು ಹೇಳ್ತಾರೆ. ದೇವರನ್ನು ಹುಡುಕಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ನನ್ನ ಬಳಿಗೆ ಬಾ. ಇಲ್ಲಿ ಹೊರೆಯುತ್ತಿದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ಕುಟುಂಬ ಪ್ರಾಬ್ಲಮ್ ಇದ್ದೀರಾ, ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದೀರಾ, ಸಾಲದ ಬಾಧೆಯಲ್ಲಿ ಇದ್ದೀರಾ, ಈಗ ಯೇಸು ಹೇಳ್ತಿದ್ದಾರೆ, ನನ್ನ ಬಳಿಗೆ ಬಾ, ನನ್ನ ಬಳಿಗೆ ಬಾ, ನಾನು ನಿಂಗೆ ವಿಶ್ರಾಂತಿ ಕೊಡ್ತೇನೆ, ನಾನು ನಿನ್ನ ಸಂಕಷ್ಟಗಳು ತೀರಿಸ್ತೇನೆ, ನಾನು ನಿನ್ನ ಕಷ್ಟಗಳಿಂದ ಬಿಡಿಸ್ತೇನೆ. ಈ ಸಮಯದಲ್ಲಿ ಈ ವಾಕ್ಯ ಕೇಳುವಂತ ದೇವಜನರೇ, ಯೇಸು ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸು ನಿಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ಸಮಯದಲ್ಲಿ ನೀವು ಯಾವ ಸ್ಥಳದಲ್ಲಿ ಇದ್ದೀರೋ ಕಣ್ಗಳು ಮುಚ್ಚಿ ಪ್ರಾರ್ಥಿಸುವಾಗ ಯೇಸು ನಿಮ್ಮನ್ನು ಬಿಡಿಸ್ತಾರೆ. ನಾವು ಪ್ರಾರ್ಥಿಸುವ. ಪ್ರೀತಿ ಉಳ್ಳ ಪರಲೋಕದ ತಂದೆ, ನಿನಗೆ ಸ್ತೋತ್ರ. ದೇವರೇ, ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ವಾಕ್ಯವನ್ನು ಕೇಳುವಂತ ಒಬ್ಬೊಬ್ಬರ ಮೇಲೆ ದೇವರೇ ಸ್ವಾಮಿ ನಿನ್ನ ಒಂದು ಕರುಣೆ ಬರಲಯ್ಯ. ಯಾರೆಲ್ಲ ಕಷ್ಟದಲ್ಲಿಯೂ ದುಃಖದಲ್ಲಿ ಯೋಧನೆ ವೇದನೆಯಲ್ಲಿದ್ದಾರೋ ರಾಜ, ಕುಟುಂಬ ಪ್ರಾಬ್ಲಮ್ ಇರ್ಬೋದು, ಅನಾರೋಗ್ಯದಲ್ಲಿರ್ಬೋದು, ಸಾಲದಲ್ಲಿರ್ಬೋದು ದೇವರೇ ಸ್ವಾಮಿ, ಮಕ್ಕಳಿಲ್ಲದಂತ ಕಷ್ಟದಲ್ಲಿ ವೇದನೆಯಲ್ಲಿ ಪಡ್ತಾ ಇರಬಹುದು ದೇವರೇ. ನಿನ್ನ ವಾಕ್ಯ ಹೇಳ್ತಾ ಇದೆ, ನೀವು ನನ್ನ ಬಳಿಗೆ ಬನ್ರಿ ಸ್ವಾಮಿ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಯಾರೆಲ್ಲ ನಿನ್ನ ಬಳಿಗೆ ಬರ್ತಾ ಇದ್ದರೋ ಅವರೆಲ್ಲರನ್ನು ಕಷ್ಟ ತೀರಿಸಿದಂತ ದೇವರಯ್ಯ. ಕುರುಡರಿಗೆ ಕಣ್ಣು ಕೊಟ್ಟಂತ ದೇವರು, ಕುಷ್ಠರೋಗಿಯನ್ನು ವಾಸ ಮಾಡಿದಂತ ದೇವರು, ಸತ್ತಂತ ಲಾಜರನ್ನು ಎಬ್ಬಿಸಿದಂತ ದೇವರು. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಹಸುವೆಯಿಂದ ನಿನ್ನ ಬಳಿಗೆ ಬರುವಾಗ ನಿನ್ನ ಹಸು ತೀರಿಸಿದಂತ ದೇವರು, ಕೊರತೆಯಿಂದ ನಿನ್ನ ಬಳಿಗೆ ಬರುವಾಗ ಕೊರತೆ ತೀರಿಸಿದಂತ ದೇವರು. ನಾವು ನೋಡ್ತೇವೆ ಸ್ವಾಮಿ, ಅರಸುಗಳ ಪುಸ್ತಕದಲ್ಲಿ ಸಾಲದಿಂದಲೂ ನೊಂದು ಬೆಂದು ಬಂದಂತಹ ಸಹೋದರಿಯನ್ನು ದೇವರೇ ಎಣ್ಣೆ ಮೂಲಕ ಸಾಲವನ್ನು ತೀರಿಸಿಕೊಟ್ಟಂತ ದೇವರು ನೀನು. ಇವತ್ತು ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಂದು ಜನರನ್ನು ಬಿಡಿಸಲಿಕ್ಕೆ ಶಕ್ತನಾಗಿದೆಯಯ್ಯ. ಅವ್ರ ತಲೆ ಮೇಲಿರುವಂತ ಭಾರ, ಅವ್ರ ವೈರಿ ಅವರ ಮೇಲೆ ಹಾಕಿರುವಂತ ಭಾರವನ್ನು ಯೇಸುವಿನ ನಾಮದಲ್ಲಿ ನೀಗಿಸುವುದಕ್ಕಾಗಿ ಸ್ತೋತ್ರಯ್ಯ. ಬಿಡುಗಡೆ ಕೊಡು, ಪ್ರತಿಯೊಬ್ಬರು ನಡೆಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತಾ ಇದ್ದ ಪ್ರೀತಿಯುಳ್ಳ ಪರಲೋಕ ತಂದೆ, ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು.